ನಮ್ ಲೇಬರ್ಗೆ ಇವತ್ತು ಹಾವು ಕಚ್ಬಿಡ್ತು. ಕರಡಿ ತರ ಕೂದ್ಲು ಬೆಳ್ಕೊಬಿಟ್ಟಿತ್ತು ಅಂತ ಕಟಿಂಗ್ ಮಾಡ್ಸಕ್ ಬಂದಿದ್ದೀನಿ ಈಗ. ನೋಡ್ರಪ್ಪ, ಕಟಿಂಗ್ ನ ಮಾಡ್ಸಾದ್ಮೇಲೆ ನಮ್ ಮುಖನ ಆದ್ರೂ ಸ್ವಲ್ಪ ಸ್ಮಾರ್ಟ್ ಆಗಿದೀನಿ ಅಲ್ವಾ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹಾಗೆಲ್ಲಪ್ಪ ಬಂದ ಅಂತ ಅನ್ಕೊಂಡ್ರ? ಅದ್ ಎಂತದೋ ಬ್ರಾಟೋ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಮೂವಿ ನೋಡಕ್ ಬಂದಿದ್ದೀನಿ ಕೂಡ. ಒಬ್ನೇ 10:30 ಶೋಗ್ ಹೋಗಿದ್ದೀನಿ. ಮೂವಿ ಎಲ್ಲ ಮುಗಿಸ್ಕೊ ಬಂದ್ರೆ ಜಿಟಿಲ್ ಪೆಟ್ರೋಲೇ ಇಲ್ಲ, ಫುಲ್ ಡಗ್ 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 ಅಂತೈತೆ. ನೋಡ್ರಪ್ಪ, 2 ಗಂಟೆ ರಾತ್ರಿಲಿ ಯಾರು ನಾಯಿ ಫುಡ್ ತಿಂತಾರ? ನಾಯಿ ಫುಡ್ ಅಂತ ಏನೂ ಇಲ್ಲ, ಅದು ಓಟ್ಸು. ಹೊಟ್ಟೆ ಹಸಿದಿತ್ತು ಅಂತ ತಿಂತಾ ಇರೋದು ಅಷ್ಟೇ. ಜೀವನ ಇಡೀ ಪೆಟ್ರೋಲ್ ಹಾಕ್ಸೋದೇ ಆಗೋಗೈತೆ. ಬನ್ನಿ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್. ಈಗ ನಮ್ಮ ಊರಿಗೆ ಹೋಗ್ಬಿಟ್ಟು ನಮ್ ಕೆಲಸ ನೋಡ್ಕೊಳ್ಳೋಣ. ಊರಿಗೆ ಬಂದು ಗಾಡಿ ಪಾರ್ಕ್ ಮಾಡಿ, ಈಗ ಊರಿಗೆ ಬಂದ್ರೆ ಮಾತ್ರ ಕಂಪಲ್ಸರಿ ಯೂನಿಫಾರ್ಮ್ ಹಾಕೋಬೇಕು, ಇಲ್ಲ ಅಂದ್ರೆ ಮುಗಿತು. ಈಗ ನಮ್ ಗದ್ದೆಲಿ ಎಲ್ಲ ಜೋಳ ಕಡೆಯಾಗಿ ಬಂದಿದೀವಿ. ಅಪ್ಪ, ಈ ಜೋಳ ಅಂದ್ರೆ ರೇಷ್ಮೆ ಹುಳಕ್ಕಲ್ಲ, ಕುರಿ ತತ್ತಾ ಇದ್ವಿ. ಕುರಿಯ ಅದಕ್ಕೆಯ ನಮ್ ಗಾಳ್ಗಳಿಗೆಲ್ಲ ಅಲ್ಲೇ ಹೊಟ್ಟೆ ಹಸ್ಬಿಡ್ತಂತ ಕಂಡ್ರಪ್ಪ. ಅದಕ್ಕೆ ಊಟ ತಿನ್ನಕ್ಕೆ ಅಲ್ಲ, ಅವ್ರಿಗೆ ಊಟ ತಗೋಗಂತ ಬಂದಿದೀನಿ. ಏ ಗ್ಯಾಪ್ ಅಲ್ಲಿ ನಮ್ ಲೇಬರ್ಗೆ ಚೇಳು ಕಚ್ಬಿಡ್ತಂತೆ. ಅದಕ್ಕೆ ಅವನ್ನ ಹಾಸ್ಪಿಟಲ್ ಕರ್ಕ ಬಂದಿದೀನಿ. ಮುಂಡೆದಲ್ಲಪ್ಪ, ಇವಾಗ ತಾನೇ ಹಾಸ್ಪಿಟಲ್ ಇಲ್ದ ಆಲೆ ಗಾಡಿ ಎತ್ಕೊಂಡು ಎಲ್ಲ ಹೋಯ್ತವನೆ ಅಂತ ಅನ್ಕೋತಿದ್ರ. ಅನ್ಕಳಿ, ಇದು ಆನ್ಸರ್ ನಾನು ಕೊಡಲ್ಲ. ಈ ವ್ಲಾಗ್ ಆಗಿರುತ್ತೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್. ನೆಕ್ಸ್ಟ್ ಅಷ್ಟೇ.